ವಿಕ್ಕಿ ಸರ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೊ ಮಚ್. 2ನೇ ವಾರ ಮುಗಿತಾ ಇದೆ, 3ನೇ ವಾರಕ್ಕೆ ಲಗ್ಗೆ ಇಡ್ತಿದೆ ಕಾಲಾಪತ್ತರ್. ಎಷ್ಟು ಖುಷಿ ಇದೆ ನಿಮಗೆ ಇವಾಗ? ತುಂಬ ಖುಷಿ ಇದೆ. ನಾವು ಏನೊಂದು ಕಥೆನ ಅಂದ್ಕೊಂಡು ಮಾಡಿದ್ವು ರೀಚ್ ಆಗುತ್ತೆ ಅಂತ ಏನು ಅದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ರಿವ್ಯೂಸ್ ಎಲ್ಲ ಬಂದು ಮೌತ್ ಟಾಕ್ ಆಗೋವರೆಗೂ ಸ್ವಲ್ಪ ಇದಿತ್ತು. ಆಮೇಲೆ ಎಲ್ಲರೂ ಮಾತಾಡೋಕ್ಕೆ ಶುರು ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಪಿಕಪ್ ಆಗ್ತಾಯಿದೆ. ಇವತ್ತು ಕೂಡ ಹೌಸ್ಫುಲ್ ಆಗಿದೆ, ಅದು ಭಾಳ ಖುಷಿ ಇದೆ. ಎಸ್ ಮ್ಯಾಮ್, ನಿಮ್ಮನ್ನು ಎಲ್ಲರೂ ಟೀಚರ್ ಅಂತ ಕರಿತಿದ್ದಾರೆ ಅಂತ ಹೊರಗಡೆ ಥಿಯೇಟ್ರಲ್ಲಿ. ಖುಷಿ ಆಗುತ್ತೆ. ನನ್ನ ಪಾತ್ರನ ರೆಕಗ್ನೈಸ್ ಮಾಡಿ ಇದು ಇವರೇ ಅಂತ ನನ್ನನ್ನು ಒಂದು ರೆಕಗ್ನೈಸ್ ಮಾಡ್ತಾ ಇದ್ದಾರೆ ಅಂತ ನನಗೆ ಖುಷಿ ಆಗ್ತಾಯಿದೆ. ನಮ್ಮ ಸಿನಿಮಾ ಅವ್ರು ಹೇಳಿದಾಗೆ ಸೆಕೆಂಡ್ ವೀಕಿಂದ ಈಗ 3rd ವೀಕಿಗೆ ಪಾದಾರ್ಪಣೆ ಮಾಡ್ತಾಯಿದೆ. ಸೊ ಏನಿಲ್ಲ, ಇನ್ನೂ ಹರಡಲಿ ನಮ್ಮ ಚಿತ್ರದ ಬಗ್ಗೆ ಒಳ್ಳೆ ರಿವ್ಯೂಸು ಅಂತ ನಾನು ಇಷ್ಟಪಡ್ತೀನಿ. ಸರ್, ಅಂದರೆ ಕಾಲಾಪತ್ತರ್ ಅಂದಾಗ ಟ್ರೈಲರ್ ನೋಡಿದ್ಮೇಲೂ ಕೂಡ ಕೆಲವೊಬ್ರಿಗೊಂದು ಡೌಟ್ ಇತ್ತು, ಅಂದರೆ ಏನಿರ್ಬೋದು ಕಂಟೆಂಟ್ ಅನ್ನೋಂಥದ್ದು. ಬಟ್ ಇವಾಗ ಸಿನಿಮಾ ರಿಲೀಸ್ ಆದಮೇಲೆ ಕ್ಲಾರಿಟಿ ಬರ್ತಿದೆ, ಓ ಕಾಲಾಪತ್ತರ್ ಅಂದ್ರೇನು, ಯಾಕೆ ಆ ಟೈಟ್ಲ್ ಇಟ್ಟಿದ್ದಾರೆ ಅಂತ. ಎಸ್ಪೆಷಲಿ ಸ್ಟ್ಯಾಚ್ಯೂ ಬಗ್ಗೆ ಇರುವಂತಹ ಸಿನಿಮಾ, ಅದರಲ್ಲಿ ಅಣ್ಣವ್ರನ್ನ ನೀವು ಅವರ ಒಂದು ಅವ್ರ ಘನತೆನ ತಗೊಂಡಿರುವಂಥ ರೀತಿ ಎಲ್ರಿಗೂ ಇಷ್ಟ ಆಗಿದೆ. ಅದಕ್ಕೆ ಜಾಸ್ತಿ ಅಪ್ರಿಸಿಯೇಷನ್ ಸಿಗ್ತಿದೆ. ಅಣ್ಣವ್ರ ಅಭಿಮಾನಿಗಳು ಎಲ್ಲರೂ ಕೂಡ ತುಂಬ ಖುಷಿ ಪಟ್ಟಿದ್ದಾರೆ ಸಿನಿಮಾ ನೋಡಿ. ಅದ್ರ ಬಗ್ಗೆ ಏನು ಹೇಳ್ತಿದ್ದಾರೆ ಜನ? ಅದು ಭಾಳ ಖುಷಿ ಇದೆ. ಯಾಕಂದರೆ ಆ ವಿಷಯನ ಅಣ್ಣವ್ರು ಹೇಳಿದ್ರೇ ಎಲ್ಲರಿಗೂ ರೀಚ್ ಆಗ್ತಾಯಿತ್ತು. ಈಗ ನಾನಾಗಲಿ ಧನ್ಯ ಅವ್ರು ಹೇಳಿದ್ರೆ ಅದು ಸ್ಟೇಟ್ಮೆಂಟ್ ಆಗುತ್ತೆ ಎಲ್ಲರಿಗೂ. ಅವ್ರು ಹೇಳಿದ್ರೆ ಅದಕ್ಕೊಂದು ಅರ್ಥ ಸಿಗುತ್ತೆ. ಅದಕ್ಕೆ ಅಣ್ಣವ್ರು ಹೇಳಿದ್ರೇ ಆ ಸಿನಿಮಾದ ಕ್ಲೋಸಿಂಗ್ ಕರೆಕ್ಟಾಗಿರುತ್ತೆ ಅಂತ ಸಿನಿಮಾದ ಬಿಗಿನಿಂಗಿಂದನೂ ಅಣ್ಣವ್ರನ್ನ ಒಂದು ರಿಫ್ಲೆಕ್ಷನ್ ಥರನೇ ಇಟ್ಕೊಂಡು ಬಂದು ಕೊನೆಯಲ್ಲಿ ಅವ್ರು ಹೇಳೋ ಮಾತಿಂದನೇ ಸಿನಿಮಾ ಕೊನೆ ಮಾಡ್ತಾಯಿದ್ದೆ. ಮ್ಯಾಮ್, ನಿಮ್ಗೆ ಹೆಂಗೆ ಅನ್ನಿಸ್ತು ಅಣ್ಣವ್ರನ್ನ ಮತ್ತೆ ಸ್ಕ್ರೀನಲ್ಲಿ ಅವ್ರ ವಾಯ್ಸ್ ನಮ್ಗೆ ಕೇಳಿಸ್ಬೇಕಾದ್ರೆ ಮೈ ಜುಮ್ ಅನಿಸ್ತು? ನಿಮ್ಗೆ ಹೆಂಗೆ ಅನಿಸ್ತು? ಹೌದು, ನನಗೂ ಹಾಗೆ ಅನಿಸ್ತು. ಮೈ ಜುಮ್ ಅಂತ ಹೇಳಿದ್ರೆ ಒಂದು ಗೂಸ್ ಬಂಬ್ಸ್ ಅಂತ ಏನು ಕರೀತಾರೋ, ನನಗೂ ಅದೇ ಒಂದು ಫೀಲಿಂಗ್. ಅವ್ರ ವಾಯ್ಸ್ ಮತ್ತೆ ಕೇಳಕ್ಕೆ ನನಗೆ ಒಂದು ಅವಕಾಶ ಕೊಟ್ಟರು ವಿಕ್ಕಿ ಅವರು. ಸೊ ನಾನು ನಿಮಗೆ ಒಂದು ದೊಡ್ಡ ಥ್ಯಾಂಕ್ ಯು ಹೇಳಬೇಕು. ಯಾಕೆಂದರೆ ನಾವು ಅಂದ್ಕೊಂಡಿರಲಿಲ್ಲ ಅಲ್ವಾ, ಅದು ಒಂದು ನನಗೆ ಡ್ರೀಮ್ ಕಮ್ ಟ್ರೂ ಥರ. ನಾನು ಅಂದ್ಕೊಂಡೇ ಇರಲಿಲ್ಲ ಆ ಥರ ನನಗೆ ಲೈಫಲ್ಲಿ ಆಗುತ್ತೆ ಅಂತ. ಸೊ ಅದು ಈ ಸಿನಿಮಾದ ಮೂಲಕ ನನಗೆ ಆಗಿದೆ ಅಂತ ನಂಗೆ ತುಂಬಾ ಖುಷಿ. ಆಮೇಲೆ ಇವ್ರು ಯಾವಾಗ್ಲೂ ಈ ಥಿಯೇಟ್ರ್ ವಿಸಿಟ್ಗೆ ಹೋಗ್ತಾ ಇದ್ವಲ್ಲ, ಎಕ್ಸಾಕ್ಟ್ ಅಣ್ಣವ್ರ ಸೀನ್ಗೆ ನಾವು ಹೋಗ್ತಾ ಇದ್ದಿದ್ದು. ಹೋದಾಗ ಅವ್ರು ಇದು ಸೈಲೆಂಟಾಗಿರೋ ಥಿಯೇಟ್ರ್ ಇದ್ದಕ್ಕಿದ್ದಂಗೆ ಒಂದು ಶೌಟ್ ಮಾಡ್ತಾರಲ್ಲ, ವಿಷುವಲ್ ಹೊಡಿತಾರೆ, ಅದು ಸೌಂಡ್ ಕೇಳಿದ್ರೇ ನಮಗೆ ಸಖತ್ ಖುಷಿ ಆಗ್ತಾಯಿತ್ತು. ನಾವು ಏನಕ್ಕೆ ಪ್ರಯತ್ನ ಪಟ್ಟವೋ ಅದು ಚೆನ್ನಾಗಿ ರೀಚ್ ಆಗಿದೆ ಅನ್ನೋದು ಭಾಳ ಖುಷಿ ಇದೆ. ಸರ್, ಅದು ಹೆಂಗೆ, ಅದು ಜನ್ರೇಟೆಡ್ ವಾಯ್ಸ್ ಅಥವಾ ಹಿಂಗೆ ಅದು? ಯಾಕಂದರೆ ಬಿಕಾಸ್ ಎಕ್ಸಾಕ್ಟ್ಲಿ ಹಾಗೆ ಇದೆ, ಕೇಳಿಸ್ಕೋಬೇಕಾದ್ರೆ ಹಾಗೆ ಅನಿಸ್ತಾ ಇತ್ತು, ಅಣ್ಣವರೇ ಮಾತಾಡ್ತಿದ್ದಾರೇನೋ ಅನ್ನೋಂಥ ಅಷ್ಟು ಸ್ಪಷ್ಟತೆ ಇತ್ತು ಅದರಲ್ಲಿ. ಅದು ಹೆಂಗೆ ಅದು ಫಸ್ಟು ಒಬ್ಬರು ಹಾವೇರಿ ಅವರು ಜತ್ತಿ ಅಂತ ಒಬ್ಬರಿದ್ರು, ಅಣ್ಣವ್ರ ಥರನೇ ಮಾತಾಡ್ತಾರೆ, ಅವ್ರನ್ನ ಕರೆಸಿ ಫಸ್ಟು ನಾವು ಒಂದು ರೌಂಡ್ ಡಬ್ ಮಾಡಿದ್ವು. ಆಮೇಲೆ ಪಾಸ್ಗಳು ಎಲ್ಲಿ ಕೊಡ್ತಾರೆ ಅಣ್ಣವ್ರು, ಆ ಥರದ್ದೊಂದು ಲೇಯರ್ ಮಾಡಿದ್ವು. ಆಮೇಲೆ AI ಕೊಟ್ಟ ಮೇಲೆ ಅಪ್ಪಾಜಿ ಅವ್ರದ್ದು ಎಷ್ಟು ಮ್ಯಾಕ್ಸಿಮಮ್ ವಾಯ್ಸ್ ಸಿಗುತ್ತೆ. ಅಂದರೆ ಅಲ್ಲಿ ಏನಂದರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಇಲ್ದಿರೋ ವಾಯ್ಸ್ ಬೇಕಾಗಿತ್ತು. ಆ ವಾಯ್ಸ್ನೆಲ್ಲ ಕ್ಯಾಪ್ಚರ್ ಮಾಡಿ ಒಂದೊಂದು ಲೆಟರ್ನ ಪಿಕ್ ಮಾಡಿ ಅದನ್ನು ಹಾಕಿ AI ಜನ್ರೇಟ್ ಮಾಡಿದ್ದು. ಸ್ಟ್ಯಾಚ್ಯೂ ಎಲ್ಲಿದೆ ಸರ್ ನಿಮ್ದು ಇವಾಗ? ಥಿಯೇಟ್ರಲ್ಲಿ ಇಲ್ಲ, ಥಿಯೇಟ್ರಲ್ಲಿ ಇತ್ತು, ಎಲ್ಲಿ ಥಿಯೇಟ್ರ್ ಮುಂದೆ ತಂದಿದ್ರಿ ನೀವು? ಹೌದೌದು, ಇವಾಗ ಎಲ್ಲಿಟ್ಟಿದ್ರೆ ಅಂತ ಕೇಳಿಲ್ಲ. ಎಷ್ಟು ಸ್ಟ್ಯಾಚ್ಯೂ ಮಾಡಿಸಿದ್ರಿ ವಿಕ್ಕಿ? ಎರಡಲ್ವಾ? ಸೇಫ್ ಆಗಿದೆ ಅಲ್ವಾ ಸರ್ ಇವಾಗ? ಮ್ಯಾಮ್, ಅಂದರೆ ಈಗ ರೆಸ್ಪಾನ್ಸ್ ತುಂಬ ಅದ್ಭುತವಾಗಿ ಬಂದಿದೆ. ಮನೇಲಿ ನೋಡಿದಾಗ ಕೆಲವೊಬ್ಬರು ತುಂಬ ಎಮೋಷ್ನಲಿ ಕನೆಕ್ಟ್ ಆಗಿರ್ತಾರೆ ಸಿನಿಮಾಗೆ ಬಿಕಾಸ್ ಆಫ್ ಅಣ್ಣವ್ರೆ ಬಂದಿರೋದ್ರಿಂದ. ಹೆಂಗೆ ಅನಿಸ್ತು? ಅವ್ರು ಏನು ಹೇಳಿದ್ರು ಮನೇಲಿ, ಅಪ್ಪ ಅಮ್ಮ? ಮನೇಲಿ ನಾನು ಕೇಳಿರೋದಂದರೆ ನಮ್ಮ ಮಮ್ಮಿ ಹೇಳಿದ್ದು. ಅವ್ರಿಗೂ ಕೂಡ ವಾಯ್ಸ್ ಹೇಗೆ ಬರುತ್ತೆ ಅಂತ ಒಂದು ಪ್ರಶ್ನೆ ಇರುತ್ತಲ್ಲ ಯಾವಾಗಲೂ, ಅದು ಇಮಿಟೇಷನ್ ಥರ ಕಾಣುತ್ತಾ ಅಥವಾ ಜೆನ್ಯೂನ್ ಅನಿಸುತ್ತಾ ಅಂತ. ಸೊ ನೋಡಿದ್ಮೇಲೆ ಅವ್ರು ನನಗೆ ಹೇಳಿದರು ತುಂಬ ಚೆನ್ನಾಗಿ ಬಂದಿದೆ ನಿಜವಾಗ್ಲೂ. ಅವ್ರು ನನಗಿಂತ ಮುಂಚೆ ಸಿನಿಮಾನ ನೋಡಿದ್ದು, ಸೊ ಅವ್ರು ನನಗೆ ಅದನ್ನು ಹೇಳಿದ್ರು. ಮತ್ತು ನನ್ನ ಕಸಿನ್ ಷಣ್ಮುಖ ಅಂತ ಇದ್ದಾರೆ, ಅವರು ಕೂಡ ಕೊನೆಯಲ್ಲಿ ಒಂದು ಡೈಲಾಗ್ ಬರುತ್ತೆ, ನಮ್ಮ ತಾತ ಅವ್ರು ಹೇಳೋದು, ತುಂಬ ಚೆನ್ನಾಗಿ ಬಂದಿದೆ, ಅಂದರೆ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಆ ಒಂದು ಡೈಲಾಗ್ನ ಅಂತ ಕೂಡ ಹೇಳಿದ್ರು. ಸೊ ಓವರ್ ಆಲ್ ನಮ್ಮ ಆಂಟಿ ಜ್ಯೋತಿ ಆಂಟಿ ಅಂತ ಅವರು ಕೂಡ ನೋಡಿ ನನಗೆ ನನ್ನ ಪರ್ಫಾರ್ಮೆನ್ಸ್ ಇಷ್ಟ ಆಗಿದೆ ಅಂತ ಹೇಳಿದರು. ಸೊ ನಮ್ಮ ಫ್ಯಾಮಿಲಿಯಿಂದ ರೆಸ್ಪಾನ್ಸಸ್ ಎಲ್ರಿಗೂ ಇಷ್ಟ ಆಗಿದೆ ನಮ್ಮ ಸಿನಿಮಾ. ನಮ್ಮ ಅಣ್ಣ ಕೂಡ ಧೀರೇನ್ ಕೂಡ ನೋಡಿ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳ್ದ. ಸರ್, ಅಹಂ ಅನ್ನೋದು ಇರಬಾರ್ದು ಮನುಷ್ಯನಿಗೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಣ್ಣವ್ರು. ಅವ್ರು ಹೆಂಗಿದೆ, ಅವ್ರ ಸರಳತೆ ಅದೇ ಎಲ್ರಿಗೂ ಸ್ಫೂರ್ತಿ ಆಗುತ್ತೆ.
ಸೊ ಈಗ ಸಿನಿಮಾದ ಪೋಸ್ಟರ್ಗಳಲ್ಲಿ ನಿಮ್ಗಿಂತ ಹೆಚ್ಚಾಗಿ ಅಣ್ಣವ್ರ ಪೋಸ್ಟರ್ಗಳು ಕಾಣ್ತಾ ಇದೆ. ಅಂದರೆ ಕಾಲಾಪತ್ರ ಸಿನಿಮಾದಲ್ಲಿ ಅಣ್ಣವರು ಒಂದು ಫೋಟೋ ಹಾಕಿ ಇವಾಗ ಅವರು ಅಣ್ಣವರು ಅಭಿಮಾನಿಗಳೇನಿದ್ದಾರೆ ಅವರು ಸಿನಿಮಾನ ಮುನ್ನಡೆಸ್ಕೊಂಡು ಹೋಗ್ತಿದ್ದಾರೆ. ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ? ಅದು ತುಂಬ ಖುಷಿ ಇದೆ. ನಾವು ಫಸ್ಟೇ ಪ್ಲ್ಯಾನ್ ಮಾಡಿದ್ವು. ಫಸ್ಟು ಜನರಲ್ಲಾಗಿ ಬಂದು ಸಿನಿಮಾ ನೋಡಲಿ, ಸಿನಿಮಾ ನೋಡಿದ್ಮೇಲೆ ಸಿನಿಮಾ ಕತೆ ಗೊತ್ತಾದ್ಮೇಲೆ ಪೂರ್ತಿ ಕತೆ ತಿರುಳೆ ಅಣ್ಣವ್ರು ಹೇಳೋ ವಿಷಯ ಆಗಿರೋದ್ರಿಂದ ಅಣ್ಣವ್ರ ಪೋಸ್ಟರ್ನೇ ಹಾಕೋಣ ಅಂತ ನಮ್ಮ ಟೀಮಲ್ಲಿ ನಮ್ಮ ಪ್ರೊಡ್ಯೂಸರೇ ಹಾಕ್ಸಿದ್ದದು. ಅದು ಭಾಳ ಖುಷಿ ಇದೆ. ಏನಂದರೆ ಎಲ್ಲ ಕಡೆ ಅಣ್ಣವ್ರ ಪೋಸ್ಟ್ ಹಾಕಿದಾರಲ್ಲ, ನನ್ನ ಪೋಸ್ಟರ್ ಎಲ್ಲ ಕಡೆ ಕಿತ್ತೋಗಿದ್ರು ಅಣ್ಣವ್ರ ಪೋಸ್ಟರ್ನ ಯಾರೂ ಕಿತ್ತಿಲ್ಲ ಇಲ್ಲಿವರೆಗೂ. ಈಗಲೂ ಹೋಗಿ ಯೂನಿವರ್ಸಿಟಿ ಸಿಗ್ನಲ್ ಹತ್ರ ಈಗಲೂ ಹಂಗೆ ಅದು ಅಂಟಿಸಿ ಇವಾಗ 2 ವೀಕ್ಸ್ ಆಯಿತು. ಅದು ನಂಗೆ ಭಾಳ ಹ್ಯಾಪಿ ಇದೆ. ನನ್ನ ಮನೆ ಹತ್ರ ದಿನ ಹೋಗ್ಬೇಕಾದ್ರೆ ಬೇರೆ ಬೇರೆ ಪೋಸ್ಟರ್ಗಳು ಬಂದು ಹಾಕ್ತಾರೆ, ತೆಗಿತಾ ಇರ್ತಾರೆ. ಬಟ್ ಆ ಪೋಸ್ಟನ್ನು ತೆಗೆದಿಲ್ಲ, ಆ ಪೋಸ್ಟ್ ಹಂಗೆ ಐತಿ, ಏನೂ ಆಗಿಲ್ಲ. ತುಂಬ ಕಡೆ ಹಂಗೆ ಇದೆ. ಅದು ಆ ವ್ಯಕ್ತಿತ್ವಕ್ಕಿರೋ ಬೆಲೆ ನಿಜವಾಗ್ಲೂ ಅದು ನನ್ಗೆ ಫುಲ್ ಹ್ಯಾಪಿ. ಮ್ಯಾಮ್, ಸೊ ಸಕ್ಸಸ್ಫುಲಿ ರನ್ ಆಗ್ತಿದೆ ಥಿಯೇಟರ್ಗಳಲ್ಲಿ, 3ನೇ ವಾರಕ್ಕೆ ಲಗ್ಗೆ ಇಡ್ತಾ ಇದೆ ಸಿನಿಮಾ. ಸೊ ಆಡಿಯನ್ಸ್ಗೆ ಏನು ಹೇಳ್ತೀರಾ ಅಂತ? ನೀವು ತೋರಿಸಿರೋವಂಥ ಪ್ರೀತಿ ಪ್ರೋತ್ಸಾಹ ಹೀಗೆ ಕಂಟಿನ್ಯೂ ಆಗ್ತಾ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತಿನ್ನೇನಿಲ್ಲ, ನಾನು ಯಾವಾಗಲೂ ಹೇಳೋದಿಷ್ಟೇ, ನಮ್ಮನ್ನು ಗೆಲ್ಲಿಸೋದು ಅವರೇ. ಸೊ ಅವರೇ ನಮ್ಮನ್ನು ಗೆಲ್ಲಿಸ್ಬೇಕು, ಅವರೇ ನಮ್ಮ ಕನ್ನಡ ಸಿನಿಮಾನ ಉಳಿಸ್ಬೇಕು. ಎಸ್ ಸರ್, ಮಿಲಿಟರಿಲಿ ಅಡುಗೆ ಮಾಡಿದ್ರಿ, ಸ್ಟ್ಯಾಚ್ಯೂನ ಕಾಪಾಡಿದ್ರಿ, ಈಗ ಬ್ಲಾಕ್ ಬಸ್ಟ್ ಹೊಡೆದ್ರಿ, ಏನು ಹೇಳ್ತಾರೆ ಆಡಿಯನ್ಸ್ಗೆ? ಇಲ್ಲ ಇನ್ನು ಚೆನ್ನಾಗಿ ಹೋಗ್ತಾ ಇದೆ. ಇನ್ನು ಮುಂದೆ ಇದೇ ಪ್ರೋತ್ಸಾಹ ಕನ್ನಡಿಗರು ನಮಗೆ ಕೊಡಬೇಕು. ಇನ್ನು ನಾನು ಪ್ರೋತ್ಸಾಹ ಕೊಟ್ಟಷ್ಟು ಮುಂದಿನ ದಿನಗಳಲ್ಲಿ ಹೊಸ ಎಕ್ಸ್ಪರಿಮೆಂಟಲ್ ಸಿನಿಮಾ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇವಾಗ ಏನು ಪ್ರೋತ್ಸಾಹ ಕೊಟ್ಟಿದ್ರೆ ಇನ್ನೊಂದಷ್ಟು ನಮ್ಮ ಪ್ರೋತ್ಸಾಹ ಶಕ್ತಿ ತುಂಬಿದ್ರೆ ಇನ್ನೂ ವೆರೈಟಿ ಆಫ್ ಸಿನಿಮಾ ಮಾಡ್ಬೋದು ಅನ್ನೋದು ನನ್ನ ಇದಿದೆ. ದಯವಿಟ್ಟು ಎಲ್ಲ ಕನ್ನಡಿಗರು, ಇವಾಗಲೂ ನಮ್ಮ ಸಿನಿಮಾ ಥಿಯೇಟ್ರಲ್ಲಿದೆ, 3ನೇ ವಾರದಲ್ಲೂ ಇರುತ್ತೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ನಮ್ಮನ್ನು ಹರಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್, ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು.